ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಗರದ ಸೆಂಟ್ ಫಾಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವಿಶ್ವ ಪರಿಸರ ದಿನಾಚರಣೆಯನ್ನು ಸೆಂಟ್ ಫಾಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಡಿ ಫಾರ್ಮಸಿ ಕಾಲೇಜ್, ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಬುಧವಾರದಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರಿಸರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಘೋಷಣೆಗಳನ್ನು ಕೂಗಿ ಜನಜಾಗೃತಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಆಡಳಿತಾಧಿಕಾರಿ ಸರ್ವೇಶ್ ವಸ್ತ್ರದ ಮಾತನಾಡಿ, ಸಕಲ ಜೀವರಾಶಿಗಳ ಪರಿಸರದ ಮೇಲೆ ಅವಲಂಬಿತವಾಗಿದ್ದು ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಆಯಾ ಶಿಕ್ಷಣ ಕಾಲೇಜುಗಳ ಪ್ರೌಢಶಾಲೆಗಳ ಪ್ರಾಚಾರ್ಯರು, ಮುಖ್ಯ ಗುರುಗಳು, ಶಿಕ್ಷಕರು, ಉಪನ್ಯಾಸಕರು ಹಾಗೂ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.
ಶುಭೋದಯಗಳು. ಇಂದು ನಾವು ಸೈಂಟ್ ಫಾಲ್ಸ್ ಸಮೂಹ ಸಂಸ್ಥೆಗಳಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ನಮ್ಮ CBSE ಸ್ಕೂಲು ಮತ್ತು ಕಾರುಣ್ಯ PU ಕಾಲೇಜು ಮತ್ತು ಸೈಂಟ್ ಫಾಲ್ ಡಿ ಫಾರ್ಮಸಿ ಕಾಲೇಜಿಂದ ಗಂಗಾವತಿಯ ಜಯನಗರದಲ್ಲಿ ಎಲ್ಲ ಮನೆಗಳಿಗೂ ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ತಮ್ಮೆಲ್ಲ ಸಾರ್ವಜನಿಕ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನಿರೀಕ್ಷಿಸ್ತಾ ಇದ್ದೇವೆ. ನಮ್ಮ ಸಮೂಹ ಸಂಸ್ಥೆ ಯಾವಾಗಲೂ ಈ ಥರ ಸಾಮಾಜಿಕ ಕಾರ್ಯಗಳಲ್ಲಿ ಮುಂದುವರಿತಾ ಇದೆ. ಸೊ ಇದಕ್ಕೆ ತಮ್ಮ ಪ್ರೋತ್ಸಾಹವನ್ನು ನಾವು ಬಯಸ್ತಾ ಇದ್ದೀವಿ. Myself Ananya, I am studying in 9th standard. Today we are gathered here to celebrate environment day. Our environment is one of the most important aspects to survive in life. Without it we cannot survive. In environment we includes air, water, plants, etc. The universe is telling that without environment we cannot survive our life. Thank you. ಜೂನ್ 5ನೇ ತಾರೀಕು 2024 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈ ದಿನ ವಿಶೇಷ ಏನೆಂದರೆ ಪರಿಸರ ನಾವೆಲ್ಲ ಉಳಿದಂಗೆ, ಪರಿಸರ ಇದ್ದರೆ ನಾವೆಲ್ಲ ಇದ್ದಂಗೆ. ಯಾಕಂದರೆ ಈ ಗಿಡಗಳು ನಾವು ನಾಟುವುದರಿಂದ ನಮಗೆ ಪರಿಸರದಲ್ಲಿ ಆಕ್ಸಿಜನ್ ಆಗಿರ್ಬೋದು, ಮತ್ತು ನಮಗೆ ನೆರಳಾಗಿರ್ಬೋದು, ಮತ್ತು ಗ್ಲೋಬಲ್ ವಾರ್ಮನ್ನು ತಡೆಗಟ್ಟಲಿಕ್ಕೆ ವಿಶೇಷವಾದ ಸಾಧನ ಅಂತಂದರೆ ನಾವು ಒಂದೊಂದು ಮನೆಗೆ ಮಿನಿಮಮ್ 5 ಗಿಡಗಳನ್ನು ನೆಡುವಂಥ ಒಂದು ಉದ್ದೇಶವನ್ನು ನಾವು ಇಟ್ಕೋಬೇಕು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಸೈಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಅಂಗವಾಗಿ ನಡೀತಕ್ಕಂಥ ಡಿ ಫಾರ್ಮಸಿ ಕಾಲೇಜ್, ಪ್ಯಾರಾಮೆಡಿಕಲ್ ಕಾಲೇಜ್, ಸೈಂಟ್ ಪಾಲ್ಸ್ CBSE ಶಾಲೆ, ಇವೆಲ್ಲ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಸಮೂಹ ಎಲ್ಲ ಕೂಡಿಬಿಟ್ಟು ನಾವು ಜಯನಗರದ ಏರಿಯಾ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಒಂದು ಗಿಡಗಳನ್ನು ನಾಟುವ ಮುಖಾಂತರ ಈ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸುವವರಾಗಿದ್ದೇವೆ. ಈ ಒಂದು ಯಾಕಂತಂದರೆ ಈ ವರ್ಷ ನೀವು ನೋಡಿರ್ಬೋದು, ವಿಪರೀತ ಬಿಸಿಲು 53 ಡಿಗ್ರಿ ಸೆಲ್ಸಿಯಸ್ ದಾಟಿ ಹೋಗಿಬಿಟ್ಟಿದೆ. ಹಂಗಂತಂದರೆ ಮಳೆಗಾಲದಲ್ಲಿ ಸರಿಯಾದ ಮಳೆ ಬರ್ತಾ ಇಲ್ಲ. ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನಿಂದ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದು ಆಗಬಾರ್ದಂತಂದರೆ ಹೆಚ್ಚಿಗೆ ನಾವು ಗಿಡಗಳನ್ನು ನೆಡುವುದರ ಮುಖಾಂತರ ತಕ್ಕ ಸಮಯದಲ್ಲಿ ಮಳೆ ಬೆಳೆ ಎಲ್ಲವೂ ಬರಬೇಕಂತಂದರೆ ನಾವು ಇದಕ್ಕೆ ಆಸ್ಪದ ಕೊಡಬೇಕು. ಈ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಇವಾಗಲಿಂದನೇ ನಾವು ಪರಿಸರದ ಬಗ್ಗೆ ಕಾಳಜಿ, ಪರಿಸರದ ಬಗ್ಗೆ ವಿಚಾರ, ಪರಿಸರದ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಹುಟ್ಟಬೇಕಂತಂದರೆ ನಾವು ಅವರಿಗೆ ಪ್ರತಿಯೊಬ್ಬರಿಗೆ ಅವ್ರ ಕಡೆಯಿಂದನೇ ಒಂದೊಂದು ಮನೆಗೆ ಒಂದೊಂದು ಗಿಡಗಳನ್ನು ನಾಟುವ ಮುಖಾಂತರ ಒಂದು ಉದ್ದೇಶ ನಾವು ಏನಪ್ಪ ಅಂದರೆ ಒಂದು ಅಳಿಲಿ ಸೇವೆ ಎಲ್ಲ ಒಂದು ಗಂಗಾವತಿಯನ್ನು ನಾವು ಹಸಿರುವನ, ಗಂಗಾವತಿ ಅಂದರೆ ಏನಪ್ಪ ಗ್ರೀನ್ ಲ್ಯಾಂಡ್ ಅನ್ನುವಂಥದ್ದು ಆಗಬೇಕು. ಈಗಾಗಲೇ ಪ್ಯಾಡಿ ಲ್ಯಾಂಡ್ ಅಂತಿದೆ. ನಮ್ಮ ಗಂಗಾವತಿಗೆ ಹೆಸರು ಪ್ಯಾಡಿ ಲ್ಯಾಂಡ್ ಅಂದರೆ ನೆಲ್ಲು ಬೆಳೆಯುವಂಥ ಉತ್ತಮ ಪ್ರದೇಶ ಅಂತ ಇದೆ. ಅದರ ಜೊತೆಗೆ ಇಲ್ಲಿ ಗಂಗಾವತಿ ಬರಬೇಕಂದ್ರೆ ಒಂದು ಒಳ್ಳೆಯ ಊಟಿಗೆ ಹೋದಂಗೆ, ಒಂದು ಒಳ್ಳೆಯ ಗಾರ್ಡನ್ ಸಿಟಿಗೆ ಹೋದಂಗೆ ನಾವು ಆಗಬೇಕನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಇವತ್ತಿರ್ತಕ್ಕಂಥ ಗಂಗಾವತಿ ಎಲ್ಲ ನಾಗರಿಕರು ಇದಕ್ಕೆ ನೀವು ಒಂದು ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಗಿಡಗಳನ್ನು ನಾಟುವ ಮುಖಾಂತರ ನಾವು ಈ ಒಂದು ಸಂದರ್ಭದಲ್ಲಿ ಸಂತೋಷವನ್ನು ಸೆಲೆಬ್ರೇಟ್ ಮಾಡಬೇಕನ್ನುವಂಥ ಉದ್ದೇಶ ನಮ್ಮಲ್ಲಿದೆ. ಅದಕ್ಕಾಗಿ ತನು ಮನದಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಾವು ನಮ್ಮ ಶಿಕ್ಷಕರಾಗಲಿ, ವಿದ್ಯಾರ್ಥಿಗಳಾಗಲಿ, ಮ್ಯಾನೇಜ್ಮೆಂಟ್ ಕಮಿಟಿಯ ಎಲ್ಲ ಮೆಂಬರ್ಸ್ ಆಗಲಿ ಇದರಲ್ಲಿ ನಾವು ಭಾಗಿಯಾಗಿದ್ದೇವೆ. ನಾವು ಗಂಗಾವತಿಯನ್ನು ಒಂದು ಉತ್ತಮ ವನ, ಉತ್ತಮ ಒಂದು ಗಾರ್ಡನ್ ಸಿಟಿ ಆಗಿ ಮಾಡಲಿಕ್ಕೆ ನಾವು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನೀವೆಲ್ಲರೂ ನಮಗೆ ಸಹಕಾರ ಕೊಡ್ತೀರಂಥ ಒಂದು ಉದ್ದೇಶದಿಂದ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ನಾವೆಲ್ಲರೂ ಕೂಡಿ ಈ ಜಯನಗರ ಭಾಗದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಗಿಡಗಳು ನೆಡುವ ಮುಖಾಂತರ ನಾವು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಧನ್ಯವಾದಗಳು. ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಸುತ್ತಮುತ್ತ ಇರುವ ಪ್ರದೇಶ ಅಂದರೆ ಜಯನಗರದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಒಂದು ಗಿಡವನ್ನು ಅಥವಾ ಇನ್ನೊಂದು ಕೇಳಿದ್ರೆ ಇನ್ನೊಂದು ಉಚಿತವಾಗಿ ಗಿಡವನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಂತಂದರೆ ಫಸ್ಟ್ ನಮ್ಮಿಂದ ಅವೇರ್ನೆಸ್ಸನ್ನು ಸ್ಟಾರ್ಟ್ ಆಗಲಿ. ನಮ್ಮ ಅವೇರ್ನೆಸ್ ನಮ್ಮದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸೊಸೈಟಿ ಏನಿದೆ ಅದು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗಿ ಅವರು ಸ್ಟಾರ್ಟ್ ಮಾಡಲಿ. ಒಬ್ಬರಿಂದ ಇನ್ನೊಬ್ಬರು ಹಾಗಾಗಿ ಹಿಂಗೆ ಹೋಗ್ಕೊಂತ ಗಂಗಾವತಿನ ಗಾರ್ಡನ್ ಸಿಟಿ ಅಂತ ಕರಿಬೇಕೆಂದು ಎಂಬ ಒಂದು ಉದ್ದೇಶದಿಂದ ನಾವು ಹೋಗ್ತಿದ್ದೇವೆ. ಸೊ ನಾವು ಮಾಡ್ತಿದ್ದೇವೆ, ನೀವು ಜೊತೆಗೂಡಿ ಸೊ ಗಂಗಾವತಿಯನ್ನು ಹಸಿರಾಗಿ ಮಾಡೋಣ. ಧನ್ಯವಾದಗಳು. On behalf of our Institute of St. Paul's School Institution, we decided we are conducting today environmental in special way. We are planting in around of area that in Jayanagar from our students and from our school sites, our management and teachers.
We are all involving happily. We have to save our environment for our future. Thank you. ಹಾಗಾಗಿ ವಿಶ್ವ ಪರಿಸರ ದಿನಾಚರಣೆಯ ಹೃತ್ಪೂರ್ವಕ ಅಭಿನಂದನೆಗಳನ್ನು ಎಲ್ಲರಿಗೂ ನಾನು ಸಲ್ಲಿಸ್ತೀನಿ. ಪರಿಸರ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ, ಆದರೆ ಈಗಿನ ಜನ ಅದನ್ನು ಮರಿತಾ ಇದ್ದಾರೆ. ನಾವು ಎಲ್ಲೋ ಅದನ್ನು ಮರ್ತಿದ್ದೀವಿ ಅನಿಸುತ್ತೆ. ಹಾಗಾಗಿ ಕೆಲವೊಂದು ಬದಲಾವಣೆಗಳು ಒಂದು ಕಿಡಿಯಿಂದ ಬೆಂಕಿ ಹತ್ತುತ್ತೆ ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ಬದಲಾವಣೆಗಳಿಗೆ ಕೆಲವೊಂದು ಅವಕಾಶಗಳು ನಾವು ಕೂಡಿ ಬರುತ್ತೆ. ಆ ಅವಕಾಶ ನಮಗೆ ಕೂಡಿ ಬಂದಿದೆ ಇವತ್ತು. ಹಾಗೆ ಗಂಗಾವತಿನಲ್ಲಿ ಹಸಿರು ಕ್ರಾಂತಿ ಅನ್ನೋದು ನಮ್ಮಿಂದನೇ ಪ್ರಾರಂಭ ಆಗಲಿ, ಇಡೀ ಗಂಗಾವತಿ ಹಸಿರಾಗಲಿ, ಉಸಿರಾಡಲಿಕ್ಕೆ ಒಳ್ಳೆ ಆಮ್ಲಜನಕ ಸಿಗಲಿ, ತಾಪಮಾನ ಕಮ್ಮಿ ಆಗಲಿ, ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ನಾವು ಸೈಂಟ್ ಪಾಲ್ ವಿದ್ಯಾಸಂಸ್ಥೆಯವರು CBSE ಸ್ಕೂಲ್ ಆಗಿರಲಿ, ಡಿ ಫಾರ್ಮಾ ಕಾಲೇಜಸ್ ಹಾಗೆ PU ಕಾಲೇಜಸ್ ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಇವತ್ತು ಈ ಹಸಿರು ಕ್ರಾಂತಿಯನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಹಸಿರು ಕ್ರಾಂತಿ ಎಲ್ಲ ಕಡೆ ಮುಳುಗಲಿ, ಗಂಗಾವತಿಯ ಮೂಲೆ ಮುಳುಗು ಇದು ತಲುಪಲಿ ಅಂತ ಕೇಳ್ತಾ ನನ್ನ ಮಾತು. ದಿನಾಚರಣೆ ಶುಭಾಶಯಗಳು. ನಾವೆಲ್ಲರೂ ಪರಿಸರನ ಉಳಿಸೋಣ, ಬೆಳೆಸೋಣ. ಪರಿಸರದಿಂದ ಪರಿಸರ ಇದ್ದರೆ ನಾವೆಲ್ಲ ಬದುಕೋಕ್ಕೆ ಸಾಧ್ಯ. ಹಸಿರೇ ಉಸಿರಾಗಿಸೋಣ ಅಂತ ಹೇಳುತ್ತಾ ನಾನು 2 ಮಾತು